ನಿಮಗೆ ಕಂಪನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ಇಲ್ಲ, ಫುಲ್ ಸೇಫ್ ಇದೆಯೋ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಅದೇ ಥರ ಕಂಪನಿ ID ಕಾರ್ಡ್ ಇದ್ರೆ ಸಾಕು, ನಾವು ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ಸೊ ಆರಾಮ್ಸೆ ಟೆನ್ಷನ್ ಇಲ್ಲದೆ ಸೇಫಾಗಿ ಹಾಸ್ಪಿಟಲಿಂದ ಈಚೆ ಬರ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಿದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಪ್ರತಿಯೊಂದು ಪಾಯಿಂಟು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ, IRDA ಸರ್ಟಿಫೈಡ್ ಫಿನಾನ್ಷಿಯಲ್ ಅಡ್ವೈಸರ್. ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸು ನಿಮಗೆ ಯಾವುದೇ ಕಾರಣಕ್ಕೂ ರಿಯಲ್ ಪ್ರೊಟೆಕ್ಷನ್ ಕೊಡೋದಿಲ್ಲ. ಸೊ ಹೇಗೆ ಅಂತಂದರೆ, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಎಲ್ಲಿರುತ್ತೆ, ಲೈಕ್ ಕಂಪನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಕಂಪನಿ ಪ್ರೊವೈಡ್ ಮಾಡಿಕೊಡುತ್ತೆ. ಆ್ಯಂಡ್ ಕಂಟ್ರೋಲ್ ಎಲ್ಲ ಯಾರು ಕಂಟ್ರೋಲಲ್ಲಿ ಇರುತ್ತೆ, ಕಂಪನಿ ಕಂಟ್ರೋಲಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇನ್ ಕೇಸ್ ಜಾಬ್ನ ರಿಸೈನ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ಆರ್ ಎಲ್ಸ್ ಲೈಕ್ ಲೈಆಫ್ಸ್ ನಡೀತಾ ಇತ್ತು, ಸೊ ಜಾಬ್ ಹೋಯ್ತು ಅಂತ ಇಟ್ಕೊಳ್ಳೋಣ. ಇನ್ ಕೇಸ್ ಕಂಪನಿನೇ ಕ್ಲೋಸ್ ಆಯ್ತು ಅಂತ ಇಟ್ಕೊಳ್ಳೋಣ, ನೆಕ್ಸ್ಟ್ ಮಿನಿಟ್ ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಏನಾಗುತ್ತೆ ಅಂದರೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಗ್ರೇಸ್ ಪೀರಿಯಡ್ ಇರೋದಿಲ್ಲ. ಸೊ ಇನ್ ಕೇಸ್ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಮು ನಿಮ್ಮ ಜಾಬ್ ಹೋಗಾದ್ಮೇಲೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ, ಸೊ ಹಾಗೇನು ಮಾಡ್ತೀರಾ? ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿಯಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ. ಅಲ್ಲಿ ನಿಮಗೆ ಒಂದು 5 lakhs rupees ಅಷ್ಟು ಹೆಲ್ತ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಜಾಬ್ ಹೋಯ್ತು ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಲೇ ಆಫ್ ಆಯ್ತು ಅಂತ ಇಟ್ಕೊಳ್ಳೋಣ. ಆಗಿದ ತಕ್ಷಣ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಗೇನು ಮಾಡ್ತೀರಾ? ನಿಮ್ಮ ಒಂದು ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಓಕೆ, ಇಲ್ಲ ಅಂತಂದರೆ ಮತ್ತೆ ಹೊಸದಾಗಿ ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊತೀರಾ. ಸೊ ಹೊಸದಾಗಿ ನಾವು ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಂಡ್ರೆ ಪ್ರತಿಯೊಂದಕ್ಕೂ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಪ್ರೀ ಎಕ್ಸಿಸ್ಟಿಂಗ್ ಆ್ಯಂಡ್ ಕೆಲವೊಂದಕ್ಕೆಲ್ಲ 2 years, ಕೆಲವೊಂದಕ್ಕೆಲ್ಲ 3 years ಎಕ್ಸಿಸ್ಟಿಂಗ್ ಪೀರಿಯಡ್ ಎಲ್ಲ ಇದೆ. ನಿಮ್ಮ ಆಲ್ರೆಡಿ ಇರ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಇಷ್ಟು ದಿನ ಅಂತ ವೇಟಿಂಗ್ ಪೀರಿಯಡ್ ಇರುತ್ತೆ, ಓಕೆನಾ. ಆ್ಯಂಡ್ ನಿಮಗೆ ಸ್ಲೋ ಗ್ರೋಯಿಂಗ್ ಡಿಸೀಸಸ್ಗೆಲ್ಲ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಹಾಗೆ ಆ ಥರ ಇದ್ದಾಗ ಹೇಗೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ನ ತೊಗೋತೀರಾ, ಕ್ಲೈಮ್ನ ತೊಗೋತೀರಾ? ಈಗ ಹೇಳಿ ನನಗೆ. ಸೊ ಯಾರೆಲ್ಲ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಸಾಕು ಅಂತ ಹೇಳ್ತಿರ್ತಾರಲ್ವಾ, ಸೊ ಅವರು ನನಗೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಸೊ ಹೀಗೆ ಹೇಳಿ, ನಿಮ್ಮ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸು ಇದ್ದರೆ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಬೇಡವಾ? ನಾನು ನಿಮಗೆ ಕ್ವಶನ್ ಮಾಡ್ತಾ ಇದ್ದೇನೆ. ಸೊ ಓಕೆ, ಫಾರ್ ಎಕ್ಸಾಂಪಲ್, ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಇದೆ, ನೀವು ಯಾವುದೇ ಕಾರಣಕ್ಕೂ ಜಾಬ್ ಹೋಗಿಲ್ಲ, ಕಂಪನಿಯಲ್ಲೇ ಹೆಲ್ತ್ ಇನ್ಶೂರೆನ್ಸ್ ಇದೆ, ನೀವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನೋ ಒಂದು ಪ್ರಾಬ್ಲಮ್ ಆಯಿತು, ಸೊ ನೀವು ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿದ್ದೀರಾ. ಒಂದು 3 to 4 lakhs rupees ನಿಮ್ಮದು ಬಿಲ್ ಆಯಿತು. ಓಕೆ, 3 to 4 lakhs rupees ಬಿಲ್ ಆಗಿದೆ, ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿಕೊಟ್ಟಿರೋ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಇವಾಗಿರೋ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಆಪರೇಷನ್ ಮಾಡಬೇಕಂತಂದರೆ 4 to 5 lakhs rupees ಆಗುತ್ತೆ. ಒಂದು ಹಾರ್ಟ್ ಸರ್ಜರಿ ಮಾಡಬೇಕಂದ್ರೆ 8 lakhs rupees ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು, ಒಂದು 8 to 10 lakhs rupees ಬಿಲ್ ಆಯಿತು. ಆಗೇನು ಮಾಡ್ತೀರಾ? 5 lakhs rupees ನಿಮ್ಮ ಕಂಪನಿಯಿಂದ ಕೊಡುತ್ತೆ. ಇನ್ ರಿಮೈನಿಂಗ್ 5 lakhs rupees ನೀವು ಸೇವಿಂಗಿಂದ ಆಗಿರ್ಬೋದು, ನಿಮ್ಮ ಪಾಕೆಟಿಂದ ಆಗಿರ್ಬೋದು, ಎಲ್ಲ ಅಡ್ಜಸ್ಟ್ ಮಾಡಾಕ್ತೀರಾ. ನಾನು ನಿಮಗೆ ಕ್ವಶನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನಿಮ್ಮ ಒಂದು ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಇದ್ದರೆ ಬೇರೆ ಕಂಪನಿ ಎಲ್ಲ ಏನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ನೀವು 5 ಲಕ್ಷಕ್ಕೆ ನೀವು ಇನ್ಶೂರೆನ್ಸ್ ತೊಗೊಂಡಿದ್ದೀರಾ, ಒಂದು 8 years ನೀವು ಇನ್ಶೂರೆನ್ಸ್ ಪೇ ಮಾಡಿದ್ದೀರಾ ಬೇರೆ ಕಡೆ ಪರ್ಸನಲ್ ಆಗಿ ಅಂತಂದರೆ, ಆಗ ನಿಮಗೆ ರೀಸ್ಟೋರ್ ಬೆನಿಫಿಟ್ ಅಂತ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈ ವರ್ಷ ನೀವು ಯಾವುದೇ ಕಾರಣಕ್ಕೂ ಒಂದು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂತಂದರೆ, ನೆಕ್ಸ್ಟ್ ವರ್ಷ ಏನು ಮಾಡುತ್ತಂದರೆ 5 lakhs ಇರೋದು ಏನಾಗುತ್ತೆ ಅಂದರೆ 10 lakhs ಆಗುತ್ತೆ. ಫಾರ್ ಎಕ್ಸಾಂಪಲ್, 2 yearsಗೆ ನಿಮಗೆ 10 lakhs rupees ಆಗ್ಬಿಟ್ಟಿರುತ್ತೆ, ಓಕೆನಾ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೊ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪೇರ್ ಮಾಡಿದಾಗ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಯಾಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬ ಕಸ್ಟಮರ್ಗೆ ಸೊ ಎಕ್ಸ್ಪ್ಲೈನ್ ಮಾಡಿದಾಗ, ಸರ್ ಇನ್ಶೂರೆನ್ಸ್ ತೊಗೊಳ್ಳಿ ಹೆಲ್ತ್ ಇನ್ಶೂರೆನ್ಸ್ ಅಂದಾಗ, ಸರ್ ಬೇಡ, ನನಗೆ ಕಂಪ್ನಿ ಕಡೆಯಿಂದ ನಾನು 12 years ಕೆಲಸ ಮಾಡ್ತಾ ಇದ್ದೀನಿ, ಕಂಪ್ನಿ ಕಡೆಯಿಂದ ನನಗೆ 6 lakhs rupees ನನಗೆ ಹೆಲ್ತ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನಾನು ಕ್ವಶನ್ ಮಾಡಿದ್ರು ಅವರು. ಸೊ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಆ್ಯಕ್ಚುಲಿ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಿಮಗೆ ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಇರೋದೇನಂತಂದರೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ನ ಇಲ್ಲಿ ನಿಮಗೆ ಆ್ಯಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಯಾರೇ ಸ್ಯಾಲ್ರಿ ಪರ್ಸನ್ ಆಗಿರ್ಬೋದು, ನಿಮ್ಮ ಕಂಪನಿಯಲ್ಲಿ ಇನ್ಶೂರೆನ್ಸ್ ಇದೆ ಅಂತಂದರೆ ನಿಮ್ಮ ಔಟ್ಸೈಡ್ ಆಗಿರ್ಬೋದು ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ನ ತಗೊಳ್ಳಿ. ಸೊ ಮಿನಿಮಮ್ ಒಂದು 10 to 15 lakhs ಇರೋ ಥರ ಒಂದು ಇನ್ಶೂರೆನ್ಸ್ನ ನೋಡ್ಬಿಟ್ಟು ತಗೊಳ್ಳಿ. ಇನ್ ಕೇಸ್ ಫ್ಯಾಮಿಲಿ ಮೆಂಬರ್ಸು 3 to 4 members ಇದ್ದೀರಾ ಅಂತಂದರೆ ಅಪ್ ಟು 20 ಇಂದ 25 lakhs ಬರೋ ಥರ ನೋಡಿಕೊಂಡು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಒಂದು ಒಳ್ಳೆ ಕಂಪನಿ ನೋಡಿಬಿಟ್ಟು, ವೇಟಿಂಗ್ ಪೀರಿಯಡ್, ರೂಮ್ ರೆಂಟ್, ಈಚ್ ಆ್ಯಂಡ್ ಎವ್ರಿಥಿಂಗ್ನ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು, ಪ್ರೀಮಿಯಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಪ್ರೀಮಿಯಮ್ನ ಸೆಲೆಕ್ಟ್ ಮಾಡಿಕೊಂಡು, ಕಂಪನಿನ ಸೆಲೆಕ್ಟ್ ಮಾಡಿಕೊಂಡು ಪ್ರೀಮಿಯಮ್ನ ತಗೊಳ್ಳಿ. ಐ ಥಿಂಕ್ ನಾನು ಏನೆಲ್ಲ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ, ಲೈಕ್ ಕಾರ್ಪೊರೇಟ್ ಆ್ಯಂಡ್ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಡಿಫ್ರೆನ್ಸಿಯೇಷನ್ ಹೇಳಿ ನಿಮ್ಗೆ ಅರ್ಥ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ಐ ಥಿಂಕ್ ಅರ್ಥ ಆಯಿತು ಅನ್ಕೋತೀನಿ. ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಸಾಕಾಗೋದಿಲ್ಲ, ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕಂಪನಿಯಲ್ಲಿ ಇನ್ಶೂರೆನ್ಸ್ ಇದೆ, ಸೊ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಮಾತ್ರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ, ಯಾರೆಲ್ಲ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇಲ್ವೋ. ಥ್ಯಾಂಕ್ ಯು ಸೋ ಮಚ್.